ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಆನ್ಲೈನಲ್ಲಿ ಶಾಪ್ ಮಾಡಿದಂಥ ಒಂದು ಕಡಾಯಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಮಣ್ಣಿನ ಪಾತ್ರೆ ಇದು ನಾರ್ಮಲ್ ನಾನ್ ಸ್ಟಿಕ್ ಆ ರೀತಿನಲ್ಲ. ಸೊ ಮಣ್ಣಲ್ಲಿ ಮಾಡ್ತಾರಲ್ಲ ಪಾತ್ರೆಗಳು, ಆ ಒಂದು ಕಡಾಯಿ ಇದು ತುಂಬ ಚೆನ್ನಾಗಿದೆ. ಇದೆಲ್ಲ ಆಲ್ಮೋಸ್ಟ್ ಜಾಸ್ತಿ ತಮಿಳ್ನಾಡು ಸೈಡಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವಾಗಂತೂ ಎಲ್ಲರೂ ನಾನ್ ಸ್ಟಿಕ್ ಎಲ್ಲ ಬಿಟ್ಬಿಟ್ಟು ಎಲ್ಲ ಮಣ್ಣಲ್ಲಿ, ಅಂದರೆ ಟ್ರೆಡಿಷ್ನಲ್ ಆಗಿ ಅವಾಗೆಲ್ಲ ಯಾವ ರೀತಿನಲ್ಲಿ ಅಡುಗೆ ಮಾಡ್ತಿದ್ರು, ಕುಕ್ ಮಾಡ್ಕೊತಿದ್ರು. ಸೊ ಹೆಲ್ತ್ಗೆ ಬೆನಿಫಿಟ್ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಟ್ರೆಡಿಷ್ನಲ್ ಮೆಥಡ್ಗೆ ಹೋಗ್ಬಿಟ್ಟಿದ್ದಾರೆ. ಸೊ ನಾನು ಈ ಒಂದು ಕಡಾಯಿನ ನನ್ನ ಫ್ಯಾಮಿಲಿ ಮೆಂಬರ್ ಒಬ್ರು ಮನೆಗೆ ಹೋದಾಗ ನೋಡಿದ್ದು. ಸೊ ಅವ್ರಿಗೆ ಕೇಳಿದಾಗ ಎಲ್ಲಿ ತಗೊಂಡ್ರಿ ಅಂತ ಕೇಳಿದಾಗ ಸರ್ ಆನ್ಲೈನಲ್ಲಿ ತಗೊಂಡಿದ್ದು ಅಂತ ಹೇಳಿದ್ರು. ಸೊ ಅವ್ರು ತಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ. ಬಟ್ ಈ ಒಂದು ಕಡಾಯಿ ಮೀಶೋದಲ್ಲೂ ಕೂಡ ಅವೈಲೇಬಲ್ ಇದೆ. ಮೀಶೋ ಅಲ್ಲಿ 394 ರುಪೀಸಲ್ಲಿ ಸಿಗುತ್ತೆ. ಸೇಮ್ ನಿಮಗೆ 2 ಲೀಟರ್ ಕೆಪಾಸಿಟಿನೇ ಬರುತ್ತೆ. ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ 581 ರುಪೀಸ್ ಇದೆ. ಬಟ್ ಮೀಶೋದಲ್ಲಿ ಅಷ್ಟೊಂದೇನು ರಿವ್ಯೂ ಕೊಟ್ಟಿಲ್ಲ. ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಜನ ಕೂಡ ಶಾಪ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಎರಡರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಎಲ್ಲಿ ಬೇಕು ನೀವು ಬೇಕಾದ್ರೆ ಶಾಪ್ ಮಾಡ್ಕೋಬಹುದು. ಬಟ್ ಪ್ರೈಸು ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಇದು ಬಂದು ಫುಲ್ ಹ್ಯಾಂಡ್ ಮೇಡ್ ಆಗಿರುತ್ತೆ. ಯಾವುದೇ ರೀತಿ ಮೆಷಿನಲ್ಲಿ ಈ ಒಂದು ಕಡಾಯಿನ ತಯಾರಿಸಿಲ್ಲ. ಸೊ ಇದು ಮಣ್ಣಲ್ಲಿ ಮಾಡಿರೋದಲ್ವಾ, ಮತ್ತು ತುಂಬ ಗಟ್ಟಿ ಕೂಡ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಒಂದು ಪಾಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನೆಲ್ಲೋ ನಾರ್ಮಲ್ ಶಾಪಲ್ಲೆಲ್ಲ ತೊಗೊಂಡಿರ್ತಾರಲ್ವ, ಅಂದರೆ ಆಫ್ಲೈನಲ್ಲಿ ಅಂತ ಕೇಳಿದಾಗ ಆನ್ಲೈನಲ್ಲೇ ತೊಗೊಂಡಿದ್ದಂತೆ. ನನಗದು ನೋಡಿ ತುಂಬಾ ಖುಷಿ ಆಯಿತು, ಇಷ್ಟು ಚೆನ್ನಾಗೆಲ್ಲ ಬಂದಿದೆಲ್ಲ ಅಂತ ಹೇಳಿ. ಆ್ಯಂಡ್ ಅವ್ರು ಕುಕ್ ಕೂಡ ಮಾಡಿದ್ರು. ಸೊ ಒಂದು ಪಲ್ಯ ಕೂಡ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ಅಲ್ಟಿ ಅಂತಲೇ ಹೇಳ್ಬೋದು. ಸೊ ನಾವು ಹೇಗೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದಾಗ ಟೇಸ್ಟ್ ಬರುತ್ತಲ್ವಾ, ಸೇಮ್ ಅದೇ ರೀತಿನೇ ಟೇಸ್ಟ್ ಬರುತ್ತೆ. ತುಂಬ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಫ್ರೆಂಡ್ಸ್, ಓಕೆನಾ. ಸಾಕಷ್ಟು ಜನ ಇವಾಗಂತೂ ಎಲ್ಲರೂ ಮಣ್ಣಲ್ಲಿ ಮಾಡಿರೋಂಥ ಪಾಟ್ಗಳನ್ನು ಅಡುಗೆಗೆ ಯೂಸ್ ಮಾಡ್ತಿರ್ತಾರೆ. ನೀವು ಕೂಡ ನೋಡಿರ್ತೀರ ಕುಕಿಂಗ್ ವಿಡಿಯೋಸ್ ಎಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಇವಾಗ ಆ ರೀತಿ ಟರ್ನ್ ಓವರ್ ಆಗಿಬಿಟ್ಟಿದ್ದಾರೆ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡಿ. ಆ್ಯಂಡ್ ಇದನ್ನು ನೀವು ಗ್ಯಾಸ್ ಸ್ಟವ್ ಅಲ್ಲೂ ಕೂಡ ಯೂಸ್ ಮಾಡ್ಬೋದು. ಅಥವಾ ನೀವೇನಾದ್ರು ಹಳ್ಳಿಗಳಲ್ಲಿ ಇದ್ದೀರಾ, ಸೌದೆ ಒಲೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅಲ್ಲೂ ಯೂಸ್ ಮಾಡ್ಬೋದು. ಇನ್ನೂ ರುಚಿ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬೇಗನೆ ಕೂಡ ಕ್ವಿಕ್ ಆಗಿ ಕುಕ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಯೂಸ್ ಮಾಡೋಕ್ಕಿಂತ ಮುಂಚೆ, ಸೊ ಅಂದರೆ ನೀವೀಗ ತರಿಸ್ತಿರಲ್ವ ಆನ್ಲೈನಲ್ಲಿ, ಫಸ್ಟು ಎಣ್ಣೆನ ಹಚ್ಚಿಡಿ, ಓಕೆನಾ. ಸೊ ಯಾವುದಾದ್ರೂ ಎಣ್ಣೆ ಆಗಿರ್ಬೋದು, ಕುಕ್ಕಿಂಗ್ ಆಯಿಲ್ ಆಗಿರ್ಬೋದು, ಅಥವಾ ಕೋಕೋನಟ್ ಆಯಿಲ್ ಆಗಿರ್ಬೋದು, ಅಥವಾ ಯಾವುದೇ ಬೇರೆ ಎಣ್ಣೆ ಆದರೂ ಕೂಡ ಪರವಾಗಿಲ್ಲ. ಫಸ್ಟು ಒಂದು ವಾಶ್ ಮಾಡಿಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಎಣ್ಣೆ ಹಚ್ಚಿಡ್ಬೇಕಂತ ಫ್ರೆಂಡ್ಸ್. ಆಮೇಲೆ 1 ಡೇ ಬಿಟ್ಟು ಅಗೇನ್ ಅದೆಲ್ಲದೂ ಕೂಡ ನೀಟಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಒರೆಸ್ಬಿಟ್ಟು ಆಮೇಲೆ ನೀವು ಅಡುಗೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಂತೆ. ತಂದಿದ ತಕ್ಷಣವೇ ಆ ಥರ ಮಾಡಬಾರ್ದಂತೆ. ಬಿಕಾಸ್ ಸ್ವಲ್ಪ ಡಸ್ಟ್ ಇರುತ್ತೆ. ಆಮೇಲೆ ಅದು ನೀಟಾಗಿ ಕ್ಲೀನ್ ಮಾಡಿರ್ತಾರೋ ಇಲ್ಲೋ, ಸೊ ಗೊತ್ತಿರೋದಿಲ್ವಲ್ಲ. ಸೊ ನೀಟಾಗಿ 1 ಡೇ ಫುಲ್ಲು ಎಣ್ಣೆನಲ್ಲಿ ಅದನ್ನು ಹಾಗೇ ಬಿಡಬೇಕಂತೆ, ಎಣ್ಣೆ ಹಚ್ಚಿ ಬಿಡಬೇಕಂತೆ. ಸೊ ಅವರು ಅದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಿಮಗೂ ಕೂಡ ಹೆಲ್ಪ್ ಆಯ್ತು ಒಂದು ಕಡಾಯಿ ತೋರಿಸಿದ್ದು ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆ ಎಲ್ಲ ಆಫ್ಲೈನಲ್ಲೆಲ್ಲ 1000 ರುಪೀಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮಗೇ ಗೊತ್ತಿರತ್ತಲ್ವಾ. ಸೊ ಮಣ್ಣಲ್ಲಿ ಮಾಡಿರೋದು, ಅಂದರೆ ಹ್ಯಾಂಡ್ ಮೇಡಲ್ಲಿ ಮಾಡಿರ್ತಾರಲ್ವ, ಸಿಕ್ಕಾಪಟ್ಟೆ ಕಾಸ್ಟಿನಲ್ಲಿ ಸಿಗುತ್ತೆ. ಬಟ್ ಫ್ಲಿಪ್ಕಾರ್ಟ್ ಮತ್ತು ಮೀಶೋದಲ್ಲಿ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ಫ್ಲಿಪ್ಕಾರ್ಟಲ್ಲಿ 581 ರುಪೀಸ್ ಇದೆ. ಆ್ಯಂಡ್ ಮೀಶೋದಲ್ಲಿ 394 ರುಪೀಸ್ ಇದೆ. ಬಟ್ ಮೀಶೋದಲ್ಲಿ ಅಷ್ಟೊಂದೇನು ರಿವ್ಯೂ ಕೊಟ್ಟಿಲ್ಲ. ರೀಸೆಂಟ್ಲಿ ಏನಾದ್ರು ಅಪ್ಲೋಡ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಫ್ಲಿಪ್ಕಾರ್ಟಲ್ಲಂತೂ ತುಂಬ ಚೆನ್ನಾಗಿ ರಿವ್ಯೂ ಇದೆ. ಸೊ ಆರಾಮಾಗಿ ತೊಗೋಬೋದು. 581 ರುಪೀಸ್ ನಿಮ್ಗೆ ಇನ್ನೂ ಕೂಡ ಕಡಿಮೆನಲ್ಲಿ ಶೋ ಆಗ್ಬೋದು. ಇವಾಗ ಸ್ವಲ್ಪ ಆಫರ್ ಬೇರೆ ನಡೀತಿದೆಲ್ವಾ. ಸೊ ಹಾಗಾಗಿ ನಾನು ಕೂಡ ಒಂದು ತರಿಸೋಣ ಅಂತ ಅನ್ಕೊಂಡಿದ್ದೀನಿ. ಅಷ್ಟರಲ್ಲಿ ಬೇಗ ಮತ್ತೆ ಔಟ್ ಆಫ್ ಸ್ಟಾಕ್ ಆಗಿಬಿಡತ್ತೇನೋ ಅಂತ ಹೇಳಿ, ಸೊ ಅವ್ರ ಮನೆಗೆ ಹೋಗಿದ್ನಲ್ಲ, ಒಂದು ವಿಡಿಯೋನ ಮಾಡ್ಕೊಬಿಟ್ಟು ನಿಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನಿಮಗೂ ಲೈಕ್ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಮಿಸ್ ಮಾಡಿದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಲೈಕ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.